ಮುಳಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಪಂಚಾಯಿತಿಯ ಜೆ ಅಗ್ರಹಾರ ಗೇಟ್ ಬಳಿ ಡಾಕ್ಟರ್ ವಾರದಿ ಮಂಜುನಾಥ್ ರೆಡ್ಡಿ ಅವರು ವಾರದಿ ಇಂಟರ್ ನ್ಯಾಷನಲ್ ಶಾಲೆಯನ್ನು ಪ್ರಾರಂಭಿಸಿ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಸಲುವಾಗಿ ವಾರದಿ ಇಂಟರ್ ನ್ಯಾಷನಲ್ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಶಿಕ್ಷಣದ ಜೊತೆಗೆ ಪರಿಸರ ಸಂರಕ್ಷಣೆ, ಕ್ರೀಡೆ, ದೇವಾಲಯಗಳ ಅಭಿವೃದ್ಧಿ, ಕಲೆ, ಸಾಂಸ್ಕೃತಿಕ ಪ್ರೋತ್ಸಾಹ, ಸಮಾನತೆಗಾಗಿ ಯುವಕರ ಅಭಿವೃದ್ಧಿಗಾಗಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿರುವ ವಾರದಿ ಇಂಟರ್ ನ್ಯಾಷನಲ್ ಶಾಲೆಯ ಸಂಸ್ಥಾಪಕರಾದ ವಾರದಿ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಿತೈಷಿಗಳು, ಸ್ನೇಹಿತರು, ಅಭಿಮಾನಿಗಳು ಸೇರಿ ಸರಳವಾಗಿ, ಅದ್ದೂರಿಯಾಗಿ, ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಶುಭ ಕೋರಿ ಅವರಿಗೆ ಹಾರೈಸಿ ಬೆಂಬಲ ನೀಡಿದರು. ಈ ಸಂದರ್ಭದಲ್ಲಿ ವಾರದಿ ಇಂಟರ್ ನ್ಯಾಷನಲ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಸುಬ್ರಮಣಿ ರೆಡ್ಡಿ, ಜಯರಾಮ ರೆಡ್ಡಿ, ಕೃಷ್ಣ ರೆಡ್ಡಿ, ನಾಗೇಶ್ ಗೌಡ, ಚಲಪತಿ ರೆಡ್ಡಿ, ಜಯರಾಮ ರೆಡ್ಡಿ, ರಾಜೇಂದ್ರ ರೆಡ್ಡಿ, ರಾಘವೇಂದ್ರ ರೆಡ್ಡಿ, ಮದನ್ ರೆಡ್ಡಿ, ನಾರಾಯಣಸ್ವಾಮಿ, ಡಾಕ್ಟರ್ ಪ್ರವೀಣ್, ಭಾಸ್ಕರ್, ವಿಕೋಟ, ವೈಎಸ್ಆರ್ ಪಾರ್ಟಿ ಯುವ ಘಟಕದ ಅಧ್ಯಕ್ಷ ಸತೀಶ್ ರೆಡ್ಡಿ, ಮುಖಂಡರಾದ ಭಾಸ್ಕರ್ ಮತ್ತು ತೇಜ ರೆಡ್ಡಿ ಹಾಗೂ ಸತೀಶ್, ಲೋಕಪ್ಪ, ಪ್ರಶಾಂತ್ ರೆಡ್ಡಿ, ಕಲಾವಿದರಾದ ಡಾಕ್ಟರ್ ದೊಮ್ಮಸಂದ್ರ ನರಸಿಂಹ, ಚಂದ್ರು, ದೊಮ್ಮಸಂದ್ರ ನರಸಿಂಹಪ್ಪ, ಪತ್ರಕರ್ತರಾದ ಹೊನಗಾನಹಳ್ಳಿ ಮಂಜುನಾಥ್, ವಿ ಅಗ್ರಹಾರ ಜಯಸಿಂಹ, ಕಪ್ಪಲಮಡುಗು ರಾಜೇಂದ್ರ ಮತ್ತು ಯೂಟ್ಯೂಬ್ ಸೋಮೇಶ್, ಗೌತಮ್, ಬಾಬು, ಫಯಾಜ್ ಹಾಗೂ ಮಂಜುನಾಥ್ ರೆಡ್ಡಿರವರ ಹಿತೈಷಿಗಳು, ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಬಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಶುಭ ಹಾರೈಸಿದರು. ತುಂಬಾ ಖುಷಿ ಆಗ್ತಾ ಇದೆ, ಜೊತೆಗೆ ಭಾರನೂ ಆಗ್ತಾ ಇದೆ. ಯಾಕಂತಂದ್ರೆ ಖುಷಿ ಏನಕ್ಕೆ ಅಂತಂದ್ರೆ, ನಾವು ಕೆಲಸ ಮಾಡ್ತೀವಿ, ಪ್ರತಿಫಲಾಪೇಕ್ಷೆ ನಾವು ದೇವ್ರಿಗೆ ಬಿಡ್ತೀವಿ. ಸೊ ದೇವರು ನಮಗೆ ಎಲ್ಲಿಪ್ಪ ನಮಗೆ ಒಂದು ರಿಸಲ್ಟ್ ಕೊಡ್ತಾನೆ ಅಂತಂದ್ರೆ, ನಮ್ಮ ಜನ ನಮ್ಮನ್ನ ಒಪ್ಕೊಂಡು, ಇಲ್ಲ ನೀನ್ ಮಾಡ್ತಿರೋದ್ ಕೆಲಸ ಕರೆಕ್ಟ್ ಆಗಿದೆ, ನೀನ್ ಮಾಡಪ್ಪ, ನಾವು ಇದೀವಿ ಅಂತ ಹೇಳ್ತಾರಲ್ಲ, ಅದು ದೊಡ್ಡ ಸಕ್ಸಸ್ ಅಂತ ನಾನು ಹೇಳಕ್ ಬಯಸ್ತೀನಿ. ಈ ಒಂದು ಜರ್ನಿಯಲ್ಲಿ ನಾವು ಈಗ 9ನೇ ವರ್ಷ ಏನಿದ್ವಿ, ನಮ್ಮ ವಾರದಿ ಸಂಸ್ಥೆಯನ್ನ 9ನೇ ವರ್ಷಕ್ಕೆ ಕಾಲಿಟ್ಟಿದೀವಿ. 9 ವರ್ಷಗಳ ಸತತವಾದಂತಹ ಒಂದು ಜರ್ನಿ. ನಾನು ಹೇಳ್ಬೇಕು ಅಂತಂದ್ರೆ, ನನ್ನ ಜರ್ನಿ 11 ಜನ ಮಕ್ಕಳಿಂದ ಸ್ಟಾರ್ಟ್ ಆದಂತಹ ಒಂದು ಸಂಸ್ಥೆ, ವಿದ್ಯಾಸಂಸ್ಥೆ ನಮ್ದು. ಈಗ 500 ಜನ ಮಕ್ಕಳಲ್ಲಿ ಕಳೆದ ವರ್ಷ ನಾವು ಏನೀಗ ದಾಖಲಾತಿಗಳನ್ನು ಮಾಡಿದ್ವಿ. ಈ ವರ್ಷ ಕೂಡ ಇನ್ನು ಒಳ್ಳೆ ಒಂದು ಆಗ್ತಾ ಇದೆ ಕೂಡ. ಸೊ ಈ ಜರ್ನಿಯಲ್ಲಿ ನಾನು ತುಂಬಾ ಹಲವಾರು ಜನರನ್ನು ಕಂಡೆ, ಕಷ್ಟಗಳನ್ನು ಕಂಡಿದ್ದೀನಿ, ನಂಬಿಕೆ ದ್ರೋಹಗಳನ್ನ ನೋಡಿದೀನಿ, ಆಮೇಲೆ ಶತ್ರುಗಳನ್ನು ನೋಡಿದೀನಿ, ಎಷ್ಟು ಈಸಿಯಾಗಿ ಶತ್ರುಗಳನ್ನು ಮಾಡ್ಕೊಂತಾರೆ ನೋಡಿದೀನಿ. ಅಂದ್ರೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತಂದ್ರೆ ಸುತ್ತಮುತ್ತಲು ಇರ್ತಕ್ಕಂತ ಯುವಕರು ಕೂಡ ಏನ್ ಬಿಡು ಇವನು ಬೆಳೆಸೋದು, ಏನ್ ಬಿಡು ಇವ್ರ ಜೊತೆ ನಾವು ಹೋಗೋದು ಅಂತಕ್ಕಂತ ಕ್ಷುಲ್ಲಕ ಮನೋಭಾವನೆಗಳು ಕೂಡ ಜಾಸ್ತಿ ಇರ್ತಕ್ಕಂತ ಒಂದು ಸಂದರ್ಭ ನಾನು ಗಮನಿಸಿದ್ದೀನಿ. ಏನೇ ಇರ್ಲಿ ಪರವಾಗಿಲ್ಲ, ಯಾಕಂತಂದ್ರೆ ನಮ್ಮ ಕಷ್ಟ, ನಮ್ಮ ಒಂದು ಪ್ರಯತ್ನ, ಪ್ರಾಮಾಣಿಕವಾಗಿ ನಾವು ಮುಂದೆ ಹೋಗ್ತಾ ಇದೀವಿ, ಪ್ರಾಮಾಣಿಕವಾಗಿ ಯೋಚನೆ ಮಾಡ್ತಾ ಇದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀವಿ, ಪ್ರಾಮಾಣಿಕವಾಗಿ ಈ ಜನವನ್ನ ಸಂಪಾದನೆ ಮಾಡಿದೀನಿ. ಯಾಕಂತಂದ್ರೆ ತುಂಬಾ ಖುಷಿ ಅನ್ಸತ್ತೆ. ಯಾರೇ ಆಗಿರ್ಲಿ ಮೆಸೇಜ್ ಮಾಡೋದು, ಬರ್ಡೇ ವಿಶ್ ಮಾಡೋದು, ಹ್ಯಾಪಿ ಬರ್ಡೇ ಅಂತ ಹೇಳೋದು ವೆರಿ ಈಸಿ. ನಮ್ಮ ಬಗ್ಗೆ ಒಂದ್ 4 ಸಾಲುಗಳು ಹೇಳಿ ನಮ್ಗೆ ವಿಶ್ ಮಾಡ್ತಾರೆ ಅಂತಂದ್ರೆ ಸಮ್ವೇರ್ ವಿ ಆರ್ ಅಚೀವ್ಡ್ ಅಂತ. ಯಾಕಂದ್ರೆ ಒಳ್ಳೆ ವ್ಯಕ್ತಿಗಳನ್ನ ನಾವು ಸಂಪಾದನೆ ಮಾಡಿದೀವಿ ಅಂತ ತುಂಬಾ ನನ್ ಖುಷಿ ಆಗ್ತಿದೆ. ಜೀವನದಲ್ಲಿ ಏನನ್ನು ನಾವು ಎತ್ಕೊಂಡು ಹೋಗೋದಿರೋದಿಲ್ಲ. ಲಾಸ್ಟ್ಗೆ ಹಾರಗಳು ಕೂಡ ನಮಗೆ ಹೆಣದ ಆಚೆಗಡೆ ಬಿಸಾಕ್ಬಿಟ್ಟು ನಮ್ಮನ್ನ ಗುಂಡಿಗೆ ಹಾಕ್ತಾರೆ. ಸೊ ಅದು ನಾನು ಹೇಳಿದ್ದ, ಇವೆಲ್ಲ ಬೇಡಪ್ಪ ನಮ್ಗೆ. ಯಾಕಂದ್ರೆ ಜನರ ಕಣ್ಣು ಮಂಜುನಾಥ್ ರೆಡ್ಡಿ ಬೆಳೀತಾ ಇದ್ದಾನೆ ಅಂತ ಜಟ್ಪಿ ಆಗ್ಬಿಡ್ತಾರ, ಇನ್ನೊಂದ ನಾನಾ ರೀತಿ ಕಿವಿಗಳಿಗೆ ಮುಚ್ಕೊಳ್ಳೋ ಅಷ್ಟು ಮಾತುಗಳು ಕೇಳಿಸ್ಕೊಂಡಿದೀವಿ. ಬಟ್ ಇರ್ಲಿ, ಯಾಕಂತಂದ್ರೆ ಯೋಗ್ಯರು, ವಿದ್ಯಾವಂತರು ಎಲ್ರೂ ಕೂಡ ಒಂದು ಸಂದರ್ಭಕ್ಕೆ ಕೆಲವೊಂದು ಸ್ವೀಕರಿಸ್ಬೇಕಾಗತ್ತೆ. ಅದು ಕಾಲ ಡಿಸೈಡ್ ಮಾಡತ್ತೆ. ಭಗವಂತನು ಕೂಡ ಒಂದು ದಾರಿ ತೋರಿಸಿರ್ತಾನೆ. ಯಾಕಂದ್ರೆ ನಮ್ಮ ಜೀವನದ ಗಮ್ಯ ಕೂಡ ಒಂದು ಇದ್ದೇ ಇರತ್ತೆ. ನೀನ್ ಇದಾಗಿದ್ಯಾ, ಇದಾಗ್ಬೇಕು, ನೀನಿದು ಡೆಸ್ಟಿನೇಷನ್ ಇದು ಅಂತ ಹೇಳಿ ಬರೆದಿಟ್ಟಿರ್ತಾನೆ. ಸೊ ನಾನು ಕರ್ಮವನ್ನು ನಂಬ್ತೀನಿ, ಕರ್ಮ ಸಿದ್ಧಾಂತವನ್ನು ನಂಬ್ತೀನಿ. ಸೊ ನಾವು ಅದನ್ನೇ ಹೇಳ್ತಾರಲ್ಲ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ನಮ್ಮ ಕೆಲಸಗಳನ್ನ ನಾವು ನಿಷ್ಠೆಯಿಂದ ನಾವು ಮಾಡ್ತಾ ಹೋಗ್ತಾ ಇದೀವಿ. ಸೊ ಫಲ ಪ್ರತಿಫಲ ಅಂತಕ್ಕಂಥದ್ದು ನಾವು ದೇವರಿಗೆ ಬಿಟ್ಟಿದೀವಿ. ದೇವರಿಗಿಂತ ಸೆನ್ಸ್ ನನ್ನ ಪ್ರಕಾರ ನೇಚರೇ ದೇವರು ನನಗೆ. ಸೊ ನಂದು ಒಂಥರ ಸಿದ್ಧಾಂತ. ಯಾಕಂದ್ರೆ ನಾನು ಐ ಆಮ್ ನಾಟ್ ಎ ರಿಲಿಜಿಯಸ್ ಪರ್ಸನ್, ಐ ಆಮ್ ಎ ಸ್ಪಿರಿಚುವಲ್ ಪರ್ಸನ್. ನಾನು ಸ್ಪಿರಿಚುವಲಿ ತುಂಬಾ ಹತ್ರ ಇರ್ತೀನಿ ನಮ್ಮ ಒಂದು ಪರಿಸರಕ್ಕೆ. ಸೊ ಅದೇ ರೀತಿ ನಮ್ಮ ಮನಸ್ಸು ಕೂಡ ಹಾಗೆ ಇದೆ. ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನರು ಕೂಡ ಆತರನೇ ಆಗ್ಬೇಕು, ಆತರನೇ ಇರಬೇಕು ಅಂತ ಬಯಸ್ತಕ್ಕಂಥ ಒಂದು ವ್ಯಕ್ತಿತ್ವ ನಂದು. ಸೊ ಕಾಲ ಅನ್ನೋದು
ಖಂಡಿತ ನಮ್ಗೆ ಅವಕಾಶಗಳು ಕೊಡತ್ತೆ. ನಮಗೆ ಜನ ಏನೀಗ ನಮ್ಮನ್ನ ನಂಬಿ ಮುಂದೆ ಬರ್ತಾ ಇದಾರೆ, ಹಾರೈಸ್ತಾ ಇದ್ದಾರೆ, ಅದು ಇನ್ನಷ್ಟು ಕೂಡ ದೇವರು ಮುಂದ್ಗಡೆ ಬೆಳೆಸ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಯಾಕಂತಂದ್ರೆ ನಮ್ಮ ಸಂಸ್ಥೆ ಅಂತಕ್ಕಂಥದ್ದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಚಾಲೆಂಜ್ ತಗೊಂಡು ತುಂಬಾ ಒಂದು ಕಷ್ಟಪಟ್ಟು, ಯಾಕಂದ್ರೆ ರೂರಲ್ ಅಲ್ಲಿ ನಾವು ನಿಲ್ಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿದೆ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಕೇವಲವಾಗಿ ಕ್ಷುಲ್ಲಕವಾಗಿ ಅಷ್ಟು ಈಸಿಯಾಗಿ ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮನ್ನ ತುಳಿಯತಕ್ಕಂತ ಒಂದು ಸಂದರ್ಭಗಳು ತುಂಬಾ ಇದೆ. ಸೊ ಇಂಥ ಜನರ ಮಧ್ಯೆ ನಾವು ಬೆಳೀತಾ ಇದೀವಿ, ನಾವು ಮುಂದೆ ಹೋಗ್ತಾ ಇದೀವಿ ಅಂತಂದ್ರೆ ಓಕೆ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಒಳ್ಳೇದಾಗ್ತಾ ಇದೆ. ಸೊ ಎಲ್ಲರೂ ಕೂಡ ನಮ್ಗೆ ಸೇರಿ ನಮ್ಗೆ ಪ್ರೋತ್ಸಾಹ ನೀಡ್ತಿದ್ದಾರೆ. ಸೊ ನನಗೆ ಇವತ್ತು ಈ ಒಂದು ಕಾರ್ಯಕ್ರಮ, ಈ ಒಂದು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಈ ಒಂದು ಉತ್ಸಾಹವನ್ನ ಬಹಳಷ್ಟು ಹೆಚ್ಚಿದಂತಹ ನನ್ನ ಶ್ರೇಯೋಭಿಲಾಷಿಗಳಿಗೆ, ನನ್ನ ಫ್ಯಾಮಿಲಿ, ನನ್ನ ಕುಟುಂಬಕ್ಕೆ, ಮತ್ತೆ ನನ್ನ ನೆಚ್ಚಿನ ನನ್ನ ಸ್ನೇಹಿತರಿಗೆ ನಾನು ಅನಂತ ಧನ್ಯವಾದಗಳ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ಕೂಡ ಯಾಕಂತಂದ್ರೆ ಒಳ್ಳೇದನ್ನ ಕೈ ಹಿಡಿರಿ, ಒಳ್ಳೆಯವ್ರನ್ನ ಬೆಳೆಸ್ರಿ. ಯಾಕಂತಂದ್ರೆ ಸಮಾಜದಲ್ಲಿ 1000ಕ್ಕೋ ಕೋಟಿಗೋ ನಿಮ್ಗೆ ಸಿಗೋವಂಥದ್ದು ಜಮ್ ಒಂದೇ. ನಾವೇನ್ ಗರ್ವ ಪಟ್ಟು ಹೇಳ್ಕೊಂತ ಇಲ್ಲ, ಯಾಕಂತಂದ್ರೆ ನಾವು ಪ್ರಾಮಾಣಿಕವಾಗಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪ್ರಾಮಾಣಿಕರನ್ನು ಕೂಡ ಬೆಳೆಸ್ಬೇಕು. ಬೆಳೆಸಿದಾಗ ಅಟ್ಲೀಸ್ಟ್ ನಮ್ಗೆ ಒಳ್ಳೇದಾಗತ್ತೆ. ನಾವು ಮಾಡೋ 100 ಪಾಪಗಳನ್ನ ಕಳಿಬೇಕು ಅಂತಂದ್ರೆ 99 ಪಾಪಗಳನ್ನ ಕಳಿಬೇಕು ಅಂದ್ರೆ ಒಂದು ಪುಣ್ಯ ಆದ್ರೂ ಮಾಡ್ಬೇಕು ನಾವು. ಸೊ ಬೆಳೆಸ್ರಿ. ನಮ್ಮಂತ ಅವ್ರ ಬಗ್ಗೆ ಕೆಟ್ಟದಾಗ ಅನ್ಕೋಬೇಡಿ. ನಾವೆಲ್ಲ ಸಾಧು ಪ್ರಾಣಿಗಳು, ಸಾಧು ಜೀವಿಗಳು. ನಾವೆಲ್ಲದರಲ್ಲೂ ಕೂಡ ನಾವು ದೇವ್ರನ್ನ ಕಾಣ್ತೀವಿ. ಎಲ್ಲದರಲ್ಲೂ ಕೂಡ ಎಲ್ಲಾ ವ್ಯಕ್ತಿಗಳಲ್ಲೂ ದೇವ್ರನ್ನ ನೋಡ್ತಕ್ಕಂಥ ವ್ಯಕ್ತಿ ನಾನು. ಸೊ ಎಲ್ರಿಗೂ ಒಳ್ಳೇದಾಗತ್ತೆ, ಎಲ್ರಿಗೂ ಒಳ್ಳೇದ್ ಬಯಸ್ತಾ ಇದ್ದೀನಿ. ಸೊ ನಿಮ್ಮ ಜೀವನಗಳಿಗೂ ಕೂಡ ನನ್ನಿಂದ ನಿಮ್ಗೆ ಉಪಯೋಗ ಆಗ್ತಿದೆ ಅಂತ ಅನ್ಸಿದ್ರೆ ನಾನು ಅದರಷ್ಟು ಪುಣ್ಯವಂತ ಅಂತ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತಾ, ಸೊ ನಿಮ್ಮೆಲ್ರಿಗೂ ಕೂಡ ತುಂಬಾ ನನ್ನ ಕೈ ಜೋಡಿಸಿ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.